ಇಂದು ಯಾರು ನಿಮ್ಮ ಹೋರಾಟವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ನಾಳೆ ಅವರೇ ನಿಮ್ಮ ಸ್ಥಿತಿಯನ್ನು ನೋಡಿ ಬೆರಗಾಗುತ್ತಾರೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರಿಯೋ ಆವಾಗ ನೀವು ಜೀವನದಲ್ಲಿ ಉದ್ಧಾರ ಆಗುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಪ್ರತಿದಿನ ವಿಶೇಷವಾಗಿ ಇರಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತದೆ. ನಿಮ್ಮೊಂದಿಗೆ ನೀವು ರಾಜಿ ಮಾಡಿಕೊಳ್ಳುವುದನ್ನು ನಿಲ್ಲಿಸಿದಾಗ ಜೀವನದಲ್ಲಿ ಅತ್ಯಂತ ಆಳವಾಗಿರುವಂತಹ ಶಾಂತಿ ಎನ್ನುವುದು ನಿಮಗೆ ಸಿಗುತ್ತದೆ. ಜೀವನದಲ್ಲಿ ನೀವು ನಿಮ್ಮನ್ನು ಅರಿತುಕೊಳ್ಳುವುದನ್ನು ಮಾಡಬೇಕು. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸಮಯ ಎನ್ನುವುದು ಎಲ್ಲರ ತಿಳುವಳಿಕೆಗೂ ಕೂಡ ತಕ್ಕ ರೀತಿಯ ಉತ್ತರವನ್ನು ಕೊಡುತ್ತದೆ. ಯಾವ ಸಮಯ ನಿಮ್ಮನ್ನು ಮೌನವಾಗಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಸ್ಪಷ್ಟಪಡಿಸುತ್ತದೆ. ಕೆಲವೊಮ್ಮೆ ಅತಿ ದೊಡ್ಡ ಆಸರೆಯೇ ಯಾರೋ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ನಿಮ್ಮದೇ ತಿಳುವಳಿಕೆ ಮತ್ತು ತಾಳ್ಮೆ ಆಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ತಕ್ಕ ರೀತಿಯಾಗಿರುವಂತಹ ಪ್ರಯತ್ನವನ್ನು ಪಟ್ಟಾಗ ಅದಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲವನ್ನು ದೇವರು ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ದಾರಿ ಸುಲಭವಾಗಿರುತ್ತದೆ ಎಂದು ಜೀವನ ಎಂದೂ ಕೂಡ ಭರವಸೆಯನ್ನು ನೀಡುವುದಿಲ್ಲ. ಆದರೆ ಪರಿಸ್ಥಿತಿ ಇದ್ದರೂ ಕೂಡ ಹೇಗೆ ನಡೆಯಬೇಕು ಎನ್ನುವುದನ್ನು ಖಂಡಿತವಾಗಿಯೂ ಕೂಡ ಜೀವನ ಎನ್ನುವುದು ಕಲಿಸಿಕೊಡುತ್ತದೆ. ಪ್ರತಿಯೊಬ್ಬರ ನಿರೀಕ್ಷೆಗಳಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಂಡಾಗ ಉಸಿರಾಡುವುದು ಎಷ್ಟು ವಿರಳವಾಗಿರುತ್ತದೆ ಎನ್ನುವುದು ಮೊದಲ ಬಾರಿಗೆ ಅನುಭವಕ್ಕೆ ಬರುತ್ತದೆ. ಜೀವನ ಮೇಲೆ ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಆಗಬಾರದು. ಯಾರೇ ಆಗಿದ್ದರೂ ಕೂಡ ಸರಿ, ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಿಮ್ಮ ಶ್ರಮದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ಹಲವು ಬಾರಿ ನಿಮಗೆ ಸಿಗುವಂತಹ ಮೌನವೇ ಗದ್ದಲದಿಂದ ದೂರ ಇರುವಂತಹ ಸತ್ಯಗಳನ್ನು ನಿಮಗೆ ಪರಿಚಯಿಸುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಹೊರಗಲ್ಲ, ಒಳಗಿನ ಆಲೋಚನೆಗಳಲ್ಲಿ ಬರುತ್ತದೆ ಮತ್ತು ಅದೇ ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಬದಲಾವಣೆಯನ್ನು ನಾವು ಮೊದಲು ನಮ್ಮಲ್ಲಿಯೇ ಕಂಡಾಗ ಎಲ್ಲವೂ ಕೂಡ ಬದಲಾದಂತೆಯೇ ಕಾಣುವುದು. ಜೀವನದಲ್ಲಿ ಮೊದಲು ನಾವು ಬದಲಾಗಬೇಕು, ಆಗ ಪ್ರಪಂಚ, ಈ ಸೃಷ್ಟಿ ಎನ್ನುವುದು ತನ್ನಿಂದ ತಾನೇ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ನಿಮ್ಮ ಒಳ್ಳೆಯತನವನ್ನು ಸಾಧಾರಣ ಎಂದು ಭಾವಿಸುವವರಿಗೆ ಈ ಒಳ್ಳೆಯತನವನ್ನು ಉಳಿಸಿಕೊಳ್ಳಲು ಎಷ್ಟು ಶಕ್ತಿ ಬೇಕು ಎನ್ನುವುದು ತಿಳಿಯುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮನ್ನು ಗೊಂದಲಕ್ಕೆ ಸಿಲುಕಿಸುವುದು, ಏಕೆಂದರೆ ನೀವು ಬೇರೆಯವರ ಮೇಲಲ್ಲ ನಿಮ್ಮ ತಿಳುವಳಿಕೆಯ ಮೇಲೆ ನಂಬಿಕೆ ಇಡಲು ಕಲಿಯಿರಿ ಎನ್ನುವುದು. ನಿಮ್ಮ ಜೀವನಕ್ಕೆ ನೀವೇ ದಾರಿದೀಪವಾಗಬೇಕು. ಯಾರೋ ಬಂದು ನಿಮ್ಮ ಜೀವನವನ್ನು ಸರಿಪಡಿಸುತ್ತಾರೆ ಎಂದು ಎಂದಿಗೂ ಕೂಡ ಭಾವಿಸುವುದಕ್ಕೆ ಹೋಗಲೇಬಾರದು. ಖಂಡಿತವಾಗಿಯೂ ಕೂಡ ಎಲ್ಲದಕ್ಕೂ ಒಂದು ಅಂತ್ಯ ಎನ್ನುವುದು ಇದ್ದೇ ಇರುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಆಗಮಿಸಿರುವಂತಹ ನೋವುಗಳೇ ಆಗಿರಬಹುದು, ಸಮಸ್ಯೆಗಳೇ ಆಗಿರಬಹುದು, ಅವು ಎಂದೆಂದಿಗೂ ಕೂಡ ಶಾಶ್ವತವಾಗಿ ಉಳಿಯುತ್ತವೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಎಲ್ಲದಕ್ಕೂ ಕೂಡ ಕಾಲ ಸಮಯ ಎನ್ನುವುದು ಇರುತ್ತದೆ. ಆಗ ಎಲ್ಲವೂ ಕೂಡ ನಿಮ್ಮಿಂದ ತೊರೆದು ಹೋಗುತ್ತವೆ. ಅವು ವ್ಯಕ್ತಿಯಾಗಿದ್ದರೂ ಕೂಡ ಸರಿ, ಸಮಸ್ಯೆ ಆಗಿದ್ದರೂ ಕೂಡ ಸರಿ. ಯಾವಾಗ ನಿಮ್ಮ ನಿರ್ಧಾರಗಳ ಜವಾಬ್ದಾರಿಗಳನ್ನು ನೀವೇ ಹೊರುತ್ತೀರಿಯೋ, ಆರಂಭಿಸುತ್ತೀರಿಯೋ, ಆಗ ಭಯ ನಿಮ್ಮನ್ನು ತಡೆಯಲು ಬದಲು ಎಚ್ಚರಿಸುತ್ತದೆ. ಎಲ್ಲ ಸಂಬಂಧಗಳು ಜೀವನ ಪೂರ್ತಿ ಜೊತೆಗೆ ನಡೆಯಲು ಇರುವುದಿಲ್ಲ. ಕೆಲವು ನಿಮ್ಮನ್ನು ಸರಿಯಾದ ತಿರುವು ಇರುವವರೆಗೆ ತಂದು ತಾವೇ ಹಿಂದೆ ಉಳಿಯುತ್ತವೆ. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸ, ನಂಬಿಕೆಯನ್ನು ಇಡುವುದಕ್ಕೆ ಹೋಗಲೇಬೇಡಿ. ಸಮಯ, ಕಾಲ ಎನ್ನುವುದು ಬದಲಾಗಿದೆ. ಯಾರೂ ಕೂಡ ಇಲ್ಲಿ ನಮ್ಮವರಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಬೀಳಬೇಡಿ ಎಂದು ಜೀವನ ಎನ್ನುವುದು ಕಲಿಸುವುದಿಲ್ಲ, ಬಿದ್ದ ಮೇಲೆ ಹೇಗೆ ಚೇತರಿಸಿಕೊಳ್ಳಬೇಕು ಎಂದು ಕಲಿಸುತ್ತದೆ. ಯಾವ ಸಮಯ ನಿಮ್ಮನ್ನು ದಣಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದರೆ ಮುಂದಿನ ಕಷ್ಟಗಳು ಚಿಕ್ಕದಾಗಿ ಕಾಣಲು ಆರಂಭಿಸುತ್ತವೆ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ನಮ್ಮ ಆಲೋಚನೆಗಳೇ ನಮ್ಮ ಬದುಕನ್ನು ರೂಪಿಸುತ್ತವೆ. ಹಾಗಾಗಿ ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಬೇಕಾಗಿರುವುದು ನಮ್ಮ ಕರ್ತವ್ಯವಾಗಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಆ ಆಲೋಚನೆಯಿಂದ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಹಕಾರವಾಗುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ನಿಮ್ಮ ಬಗ್ಗೆ ನಿಮಗೆ ಗೌರವ
ಮೂಡಿದಾಗ ಇತರರ ಕಠೋರ ಮಾತುಗಳು ನಿಮಗೆ ಅಷ್ಟು ನೋವನ್ನು ಕೊಡುವುದಿಲ್ಲ. ಜನರಿಲ್ಲದ ಮತ್ತು ಸುಲಭವಲ್ಲದ ದಾರಿಯೇ ಕೆಲವೊಮ್ಮೆ ಅತ್ಯಂತ ಸರಿಯಾದ ಮಾರ್ಗವಾಗಿರುತ್ತದೆ. ಯಾವಾಗ ನೀವು ಪ್ರತಿಯೊಂದು ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಡುತ್ತೀರಿಯೋ ಆಗ ಜೀವನದ ಹೊರೆ ಹಗುರವಾಗುವುದಕ್ಕೆ ಶುರುವಾಗುವುದು. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಕೆಲವೊಂದು ಮಾತುಗಳನ್ನು ನಾವು ತಲೆಗೆ ಹಚ್ಚಿಕೊಳ್ಳುವುದಕ್ಕೆ ಹೋಗಲೇಬಾರದು. ಅವರವರು ಮಾತನಾಡಿದ್ದು ಅವರೇ ಅನುಭವಿಸುತ್ತಾರೆ. ನೀವು ಕೇವಲ ನಿಮ್ಮ ಕಷ್ಟ ಕಾಲಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಯೋಚನೆಗಳನ್ನು ಮಾಡಬೇಕು. ಇಂದು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವವರು ನಾಳೆ ನಿಮ್ಮ ಸ್ಥಿತಿಯನ್ನು ನೋಡಿ ತಾವೇ ಮೌನವಾಗಿ ಇರುತ್ತಾರೆ. ಪ್ರತಿದಿನ ಖುಷಿಯಾಗಿ ಇರುವುದು ಕಷ್ಟ ಇರಬಹುದು, ಆದರೆ ಪ್ರತಿನಿತ್ಯ ಸತ್ಯವಂತರಾಗಿ ಇರುವುದನ್ನು ನಿಮ್ಮೊಳಗೆ ಒಳಗಿನಿಂದಲೇ ನೀವು ಬದಲಾವಣೆಯನ್ನು ಕಂಡಾಗ ಖಂಡಿತವಾಗಿಯೂ ಕೂಡ ಆ ಸತ್ಯ, ಆ ಧರ್ಮ ಅವೇ ನಿಮ್ಮನ್ನು ಕಣ್ಗಾವಲಾಗಿ ಕಾಯುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ವೈರಿಗಳು ಬೆಳೆಯುತ್ತಿದ್ದಾರೆ ಎಂದು ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮಗೂ ಕೂಡ ಬೆಳವಣಿಗೆ ಎನ್ನುವುದು ಆಗುತ್ತದೆ. ಸ್ವಲ್ಪ ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ಇರಲಿ. ಯಾವಾಗಲೂ ಕೂಡ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯ ಹಾದಿಯಲ್ಲಿ ಮುಂದುವರಿದವರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಕ್ಷಣಗಳು ಎನ್ನುವುದು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರಿಯೋ ಆಗ ನಿಮ್ಮ ಪಯಣವು ನಿಮ್ಮೊಂದಿಗೆ ಜೋಡಣೆಗೊಳ್ಳುವುದು. ಜೀವನ ನಿಮ್ಮನ್ನು ಎಂದಿಗೂ ಕೂಡ ಬರಿಗೈಯಲ್ಲಿ ಕಳಿಸುವುದಿಲ್ಲ. ಅದು ಪ್ರತಿ ಅನುಭವದ ಜೊತೆಗೊಂದು ತಿಳುವಳಿಕೆಯೇ ನೀಡುತ್ತದೆ, ಮುಂದೆ ಕಳಿಸುತ್ತದೆ. ನಿಮ್ಮ ಹೋರಾಟವನ್ನು ನೋಡಿದವರು ನಿಮ್ಮ ಯಶಸ್ಸಿನ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ನಿಮ್ಮ ಹೋರಾಟವನ್ನು ನೋಡಿರುತ್ತಾರೆಯೋ ಅವರು ಮಾತ್ರ ನಿಮ್ಮ ಯಶಸ್ಸನ್ನು ನಿಜವಾಗಿಯೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ, ನಿಮ್ಮ ಯಶಸ್ಸನ್ನು ಸಂಭ್ರಮಿಸುವುದಕ್ಕೆ ಸಾಧ್ಯವಾದೀತು. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಒಳ್ಳೆಯದಲ್ಲ. ಸಮಯ, ಕಾಲ ಎನ್ನುವುದು ಬದಲಾಗಿದೆ. ಇಲ್ಲಿ ಯಾರೂ ಕೂಡ ನಮ್ಮವರಲ್ಲ, ಯಾರೂ ಕೂಡ ತಮ್ಮವರೂ ಅಲ್ಲ. ಕೇವಲ ಅವರವರ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೇ. ಕೆಲವೊಮ್ಮೆ ಮುಂದೆ ಸಾಗಲು ಗುರಿಯನ್ನು ಬದಲಿಸಬೇಕಾಗಿಲ್ಲ, ನೋಡುವಂತಹ ದೃಷ್ಟಿಕೋನ ಬದಲಿಸಿದರೆ ಸಾಕು. ಯಾವಾಗ ಜನರು ನಿಮ್ಮ ಪರಿಶ್ರಮವನ್ನು ನೋಡದೆಯೇ ಕೇವಲ ಫಲಿತಾಂಶದ ಮೇಲೆ ಪ್ರಶ್ನೆಯನ್ನು ಮಾಡುತ್ತಾರೆಯೋ ಆಗ ನಿಮ್ಮ ಪಯಣ ಸರಿಯಾದ ದಿಕ್ಕಿನಲ್ಲಿ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಎಲ್ಲರೂ ಕೂಡ ಹೇಳುತ್ತಾರೆ, ಇದು ಸರಿಯಿಲ್ಲ, ಅದು ಸರಿಯಿಲ್ಲ, ನೀನು ಸರಿಯಿಲ್ಲ, ಅವರು ಸರಿಯಿಲ್ಲ ಎಂದು ಹೇಳುತ್ತಾರೆ. ಯಾವುದರ ಮೇಲೆಯೂ ಕೂಡ ನಮಗೆ ನಂಬಿಕೆ ಎನ್ನುವುದು ಇರಲೇಬಾರದು. ಏಕೆಂದರೆ ಪ್ರತ್ಯಕ್ಷವಾಗಿ ನೋಡಿದರೂ ಕೂಡ ಪ್ರಮಾಣಿಸಿ ನೋಡು ಎನ್ನುವ ಮಾತಿಗೆ ಅನುಗುಣವಾಗಿ ಯಾರೋ ಹೇಳಿರುವುದನ್ನು ಕೇಳುವುದಕ್ಕೆ ಹೋಗಲೇಬಾರದು. ನಾವು ಕಣ್ಣಾರೆಯೇ ನೋಡಿದಾಗ ಮಾತ್ರ ಒಂದು ವಿಚಾರವನ್ನಾಗಲಿ ಒಬ್ಬ ವ್ಯಕ್ತಿಯನ್ನು ನಾವು ನಿರ್ಧರಿಸುವುದಕ್ಕೆ ಸಾಧ್ಯವಾದೀತು. ಏಕೆಂದರೆ ನಿಜವಾದ ಕೆಲಸಗಳು ಹೆಚ್ಚು ಸದ್ದು ಮಾಡುವುದಿಲ್ಲ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕೂಡ ಯಾವುದೇ ದೂರು ನೀಡದೆಯೇ ಯಾವಾಗ ನೀವು ನಿಮ್ಮ ಜವಾಬ್ದಾರಿಗಳನ್ನು ಹೊರಲು ಕಲಿಯುತ್ತೀರಿಯೋ ಆಗ ಜೀವನದ ಅತ್ಯಂತ ಆಳವಾಗಿರುವಂತಹ ತಿಳುವಳಿಕೆ ಬರುತ್ತದೆ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಪ್ರಾಮಾಣಿಕವಾಗಿ ಮುಂದುವರಿಯುವುದನ್ನು ನೀವು ನೋಡಬೇಕು. ಪ್ರತಿ ಬಾರಿ ಮುರಿದು ಬೀಳುವುದು ಸೋಲಲ್ಲ, ಹಲವು ಬಾರಿ ಆ ಮುರಿದು ಬೀಳುವಿಕೆಯೇ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದರೆ ಮುಂದೆ ಯಾವುದೇ ಪರಿಸ್ಥಿತಿಯನ್ನು ನೀವು ಅಲುಗಾಡಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೀವು ನೋಡಬೇಕು. ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ಆಗಾಗ ಕೆಲವರು ನಮ್ಮನ್ನು ತೊರೆದು ಹೋಗುತ್ತಾರೆ. ಸಮಯ ಎನ್ನುವುದು ಎಲ್ಲವನ್ನ ಕಲಿಸುತ್ತದೆ. ನಮ್ಮ ಮೌಲ್ಯ ಏನು ಎನ್ನುವುದು ಅವರಿಗೆ ಕಾಲಾನಂತರದಲ್ಲಿ ತಿಳಿಯುತ್ತದೆ. ಯಾರ ಬಗ್ಗೆಯೂ ಕೂಡ ಹೆಚ್ಚಾಗಿ ಗಮನವನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲವೂ ಕೂಡ ಒಳ್ಳೆಯದೇ ಆಗುತ್ತಿದೆ ಎನ್ನುವುದಾಗಿ ಭಾವಿಸುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ಮನುಷ್ಯನಾದವನು ನೋಡಬೇಕು. ಯಾವಾಗ ನೀವು ಎಲ್ಲರನ್ನ ಮೆಚ್ಚಿಸುವಂತಹ ಪ್ರಯತ್ನವನ್ನು ಬಿಡುತ್ತೀರಿಯೋ ಅಂದಿನಿಂದ ನಿಮ್ಮ ನಿಜವಾದ ನೆಮ್ಮದಿಯ ಜೀವನ ಎನ್ನುವುದು ಶುರುವಾಗುತ್ತದೆ. ಜೀವನ ನಿಮ್ಮನ್ನು ಎಷ್ಟು ತಡೆಯುತ್ತದೆಯೋ ಅಷ್ಟೇ ನಿಮ್ಮೊಳಗೆ ಹೊಸತನವನ್ನು ಸೃಷ್ಟಿಸುವಂತಹ ಅವಕಾಶವನ್ನು ಜೀವನ ನೀಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರೋ ಏನೇನೋ ಹೇಳುತ್ತಾರೆ,
ಅದನ್ನು ಎಂದಿಗೂ ಕೂಡ ತಲೆಗೆ ಹಚ್ಚಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನೀವು ಪ್ರಾಮಾಣಿಕವಾಗಿ ಇದ್ದೀರಾ, ನೀವು ಸತ್ಯದ ದಾರಿಯಲ್ಲಿ ನಡೆಯುತ್ತಿದ್ದೀರಾ, ಯಾರನ್ನೂ ಕೂಡ ನೀವು ಸೋಲಿನತ್ತ ಅಥವಾ ಯಾರನ್ನೂ ಕೂಡ ಭಂಗಗೊಳಿಸಿ ಯಾರ ಜೀವನಕ್ಕೂ ಕೂಡ ನೀವು ಕೊಳ್ಳೆಯನ್ನು ಹೊಡೆದು ಜೀವನವನ್ನು ಮಾಡುತ್ತಿಲ್ಲ ಎನ್ನುವಂತಹ ಸತ್ಯ ನಿಮ್ಮಲ್ಲಿ ಗಾಢವಾಗಿ ಇದ್ದಾಗ, ಅದು ಪ್ರಾಮಾಣಿಕವಾಗಿ ಇದ್ದಾಗ ಖಂಡಿತವಾಗಿಯೂ ಕೂಡ ಯಾರ ಮಾತಿಗೂ ಕೂಡ ನೀವು ತಲೆಯನ್ನು ಕೆಡಿಸಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಕೆಲವೊಮ್ಮೆ ನಾವು ಮೌನವಾಗಿ ಇರುವುದು ಒಳ್ಳೆಯದು, ಅದು ದೌರ್ಬಲ್ಯವಲ್ಲ. ಬದಲಿಗೆ ಪ್ರತಿಯೊಂದು ಸಾಬೀತುಪಡಿಸುವುದಕ್ಕಿಂತ ನಾನು ಬಂದಿದ್ದೇನೆ ಎನ್ನುವುದರ ಸಂಕೇತವಾಗಿರುತ್ತದೆ. ನಿಮ್ಮ ಕಷ್ಟದ ದಿನಗಳಲ್ಲಿ ದೂರವಿದ್ದರೆ ನಿಮ್ಮ ಯಶಸ್ಸಿನ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ನೀವು ಕೇಳುತ್ತೀರಾ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನೀವು ನಿಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಮಗೆ ಆಶ್ರಯವನ್ನು ಆಗುತ್ತಾರೆಯೋ, ಯಾರು ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತಾರೆಯೋ ಅವರು ಮಾತ್ರ ನಿಮ್ಮ ನಿಜವಾದ ಸಂಬಂಧಗಳು ಆಗುವುದಕ್ಕೆ ಸಾಧ್ಯವಾದೀತು. ಕೇವಲ ನಾವು ಸುಖದ ಸಮಯದಲ್ಲಿ ಬಂದು ಮಾತನಾಡಿಸುವವರು ನಿಜವಾದ ಸಂಬಂಧಗಳು ಅನಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನೀವು ಪರಿಸ್ಥಿತಿಯೊಂದಿಗೆ ಹೋರಾಡುವ ಬದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೀರಿಯೋ ಆಗ ಜೀವನ ಎನ್ನುವುದು ಸುಲಭವಾಗಿ ಸಾಗುತ್ತದೆ. ಪ್ರತಿಯೊಬ್ಬರ ದಾರಿಯೂ ಕೂಡ ವಿಭಿನ್ನವಾಗಿ ಇರುತ್ತದೆ. ಹಾಗಾಗಿಯೇ ಬೇರೆಯವರ ಗುರಿಗಳನ್ನು ನೋಡಿ ನಿಮ್ಮ ವೇಗವನ್ನು ಕಡಿಮೆ ಎಂದು ಭಾವಿಸುವುದಕ್ಕೆ ಹೋಗಲೇಬೇಡಿ. ಅವರು ಒಂದು ರಂಗದಲ್ಲಿ ವಿಜಯವನ್ನು ಬಾರಿಸಿದರೆ ಖಂಡಿತವಾಗಿಯೂ ಕೂಡ ನಿಮಗೂ ಒಂದು ರಂಗ ಎನ್ನುವುದು ಇರುತ್ತದೆ. ನಿಮ್ಮ ರಂಗವನ್ನು, ನಿಮ್ಮ ಆಸಕ್ತಿಯನ್ನು, ನಿಮ್ಮ ಗುರಿಯನ್ನು ನೀವು ಮೊದಲು ಗುರುತಿಸುವುದನ್ನು ಕಲಿಯಬೇಕು. ತದನಂತರದಲ್ಲಿ ಅದೇ ಗುರಿಯ ಕಡೆಗೆ ನಿರಂತರವಾಗಿರುವಂತಹ ಪರಿಶ್ರಮವನ್ನು ವಹಿಸುವುದನ್ನು ನೋಡಬೇಕು. ಖಂಡಿತವಾಗಿಯೂ ಕೂಡ ನೀವು ಅದೇ ಗುರಿಯಲ್ಲಿ ಜಯಭೇರಿಯನ್ನು ಬಾರಿಸುತ್ತೀರಾ. ಜೀವನದಲ್ಲಿ ಪ್ರಾಮಾಣಿಕತೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಶ್ರಮ ಪಡುವಂತಹ ಗುಣ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ ನೋಡಿ. ಜೀವನದಲ್ಲಿ ಕೆಲವು ಶೂನ್ಯಗಳು ಬರುವುದೇ ನೀವು ಹೊರಗಿನ ಗದ್ದಲದಿಂದ ಸರಿದು ನಿಮ್ಮ ಒಳಗಿನ ದನಿಯನ್ನು ಕೇಳಿಸಿಕೊಳ್ಳಲಿ ಎಂದು ಮನಸ್ಸಿನಲ್ಲಿ ಉಳಿದು ಬಿಡುವಂತಹ ಮಾತುಗಳೇ ಅತಿ ಹೆಚ್ಚು ಕಲಿಸುತ್ತದೆ. ಏಕೆಂದರೆ ಅನುಭವಗಳು ಶಬ್ದಕ್ಕಿಂತಲೂ ಕೂಡ ಹೆಚ್ಚು ಆಳವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಎಲ್ಲ ಪ್ರಸಂಗಗಳು ಏನೇ ಬಂದರೂ ಕೂಡ ನಿಮ್ಮೊಳಗೆ ನೀವು ಆತ್ಮಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದನ್ನು ನೋಡಬೇಕು. ಎಲ್ಲರೂ ಬಂದು ನಿಮ್ಮನ್ನು ಕುಗ್ಗಿ ಹೋಗುವ ಹಾಗೆ ಮಾತನಾಡುತ್ತಿದ್ದಾರೆ. ನೀವು ಖಂಡಿತವಾಗಿಯೂ ಕೂಡ ಯಾರ ಮಾತಿಗೂ ತಲೆಯನ್ನು ಕೆಡಿಸಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆಯೇ ಇಲ್ಲ. ಭರವಸೆಗಳು ಮುರಿದಾಗ ಮನುಷ್ಯ ಬೇರೆಯವರಿಂದ ಅಲ್ಲ ತನ್ನಿಂದ ತಾನು ಬೆರೆಯಲು ಕಲಿಯುತ್ತಾನೆ ಮತ್ತು ಅದೇ ಬೆರೆಯುವಿಕೆ ಅವನನ್ನು ಮುನ್ನಡೆಸುತ್ತದೆ. ಎಲ್ಲ ದಿನಗಳೂ ಇಲ್ಲ, ಆದರೆ ಪ್ರತಿದಿನವೂ ಕೂಡ ನಿಮ್ಮೊಳಗೆ ಮೊದಲಿಗಿಂತಲೂ ಕೂಡ ಸ್ವಲ್ಪ ಹೆಚ್ಚು ಬುದ್ಧಿಯನ್ನು, ಸ್ವಲ್ಪ ಹೆಚ್ಚು ತಿಳುವಳಿಕೆಯನ್ನು, ಸ್ವಲ್ಪ ಹೆಚ್ಚು ಅರಿವನ್ನು ನಿಮ್ಮಲ್ಲಿ ಮೂಡಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ದಯೆಗೆ, ನಿಮ್ಮ ಕರುಣೆಗೆ, ನಿಮ್ಮ ಪ್ರೀತಿ ಪಾತ್ರಕ್ಕೆ ಸರಿಯಾದ ಸಮಯದಲ್ಲಿ ಯಾವುದು ನಿಮಗೆ ದಕ್ಕಬೇಕೋ ಅದೇ ಬಂದು ದಕ್ಕುತ್ತದೆ. ಸರಿಯಾದ ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವುದನ್ನು ನೋಡಬೇಕು. ಎಲ್ಲವನ್ನ ಪಡೆಯುವ ಆತುರದಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳುವುದೇ ಜೀವನದ ಅತಿ ದೊಡ್ಡ ನಷ್ಟ. ಯಾವುದೇ ತೋರಿಕೆ ಇಲ್ಲದೆ ನೀವು ಸರಿಯಾದ ಕೆಲಸವನ್ನು ಮಾಡುತ್ತಾ ಮುನ್ನಡೆದಾಗ ಸರಿ ಜೀವನಕ್ಕೆ ಅದರ ಪ್ರತಿಫಲ ಎನ್ನುವುದು ನೀಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಮಯವನ್ನು ಮೊದಲು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯನಾದವನು ಅರಿಯಬೇಕು, ಕಲಿಯಬೇಕು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಅಂದುಕೊಂಡ ಗುರಿಯಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾದೀತು. ಅದೇ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಹೊರಗೆ ಸಿಗುವುದಿಲ್ಲ. ಕೆಲವು ಉತ್ತರಗಳು ಸಮಯದ ಜೊತೆಗೆ ನಿಮ್ಮೊಳಗೆ ರೂಪುಗೊಳ್ಳುತ್ತವೆ. ಕೆಲವೊಮ್ಮೆ ಹಿಂತಿರುಗಿ ನೋಡಿದರೆ ಭಯವಾಗುವುದಿಲ್ಲ, ಬದಲಿಗೆ ನಿಮ್ಮನ್ನು ನೀವು ಸಂಭಾಳಿಸಿಕೊಂಡು ಎಷ್ಟು ದೂರ ಬಂದಿದ್ದೀರಿ ಎಂಬ ಅರಿವು ಕೂಡ ನಿಮಗೆ ಆಗುವುದಕ್ಕೆ ಶುರುವಾಗುತ್ತದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಹೋಗಬೇಡಿ. ಕೆಲವೊಮ್ಮೆ ನಮ್ಮ ಮೌನವೇ ಉತ್ತರವಾಗಬೇಕು ಎನ್ನುವುದನ್ನು ಮರೆಯಲೇಬೇಡಿ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ವರ್ತನೆಯನ್ನು ತೋರುವವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ
ಹೋಗಲೇಬೇಡಿ. ಜೀವನದಲ್ಲಿ ನಂಬಿಕೆಯನ್ನು ಮೊದಲು ನಮ್ಮ ಮೇಲೆ ನಾವು ಇಟ್ಟುಕೊಳ್ಳಬೇಕು. ಏಕೆಂದರೆ ಅದೇ ನಂಬಿಕೆ ಮುಂದೆ ಪ್ರತಿಯೊಂದು ಸಂಬಂಧಕ್ಕೂ ಕೂಡ ಅಡಿಪಾಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀವು ನೋವನ್ನು ನೀವು ತಿಳುವಳಿಕೆಯನ್ನಾಗಿ ಬದಲಿಸಿಕೊಂಡಾಗ ಅದೇ ನೋವು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಸಮಯ ಸಂದರ್ಭ ಎನ್ನುವುದು ಬದಲಾವಣೆ ಆಗುತ್ತದೆ. ಇಂದು ನಿನ್ನ ಪರಿಸ್ಥಿತಿ ಕೆಟ್ಟದ್ದಾಗಿಯೇ ಇರಬಹುದು, ನಾಳೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಯಾರ ಮೇಲೆಯೂ ಕೂಡ ಅವಲಂಬಿತವಾಗಿ ಜೀವನವನ್ನು ಸಾಗಿಸುವುದಕ್ಕೆ ನೋಡಲೇಬೇಡಿ. ಅವರು ಎಂತಹ ನಿಮ್ಮ ಸಂಬಂಧವೇ ಆಗಿದ್ದರೂ ಕೂಡ ಯಾರ ಮೇಲೆಯೂ ಕೂಡ ಅವಲಂಬನೆ ಎನ್ನುವುದು ಆಗಲೇಬಾರದು. ಓಡುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ನಡೆಯುವುದು ತುಂಬಾ ಮುಖ್ಯ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಕೆಲವೊಮ್ಮೆ ಜೀವನ ನಿಮ್ಮ ವೇಗವನ್ನು ಕಡಿಮೆ ಮಾಡುತ್ತದೆ. ಪರಿಸ್ಥಿತಿಗಳು ನಿಮ್ಮ ಇಚ್ಛೆಯಂತೆ ನಡೆಯದೇ ಇದ್ದಾಗ ನಿಮ್ಮ ಆಲೋಚನೆ ಎಷ್ಟೇ ಗಟ್ಟಿಯಾಗಿ ಇದೆ ಎನ್ನುವುದು ಅದೇ ಸಮಯ ನಿಮಗೆ ಕಲಿಸುತ್ತದೆ. ಪರಿಸ್ಥಿತಿಗಳು ಒಂದೇ ರೀತಿಯಾಗಿ ಇರುತ್ತದೆ ಜೀವನದಲ್ಲಿ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಪರಿಸ್ಥಿತಿಗಳಿಗೆ ತಕ್ಕಂತೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಅನುಭವ ಎನ್ನುವುದು ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸದೇ ಇರುವಂತಹ ಪಾಠವನ್ನು ನಮಗೆ ಜೀವನದಲ್ಲಿ ಕಲಿಸಿಕೊಡುತ್ತದೆ. ಆ ಅನುಭವಗಳೇ ನಮ್ಮ ಜೀವನದಲ್ಲಿ ನಾವು ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಹಕಾರವನ್ನು ಮಾಡುತ್ತದೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎನ್ನುವ ಕಟು ಸತ್ಯವನ್ನು ನಮಗೆ ತಿಳಿಸಿಕೊಡುತ್ತದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಎನ್ನುವುದು ಬೇರೆ ಬೇರೆಯವರ ಬಳಿ ಇರುವುದಿಲ್ಲ. ಕೆಲವು ಉತ್ತರಗಳು ಅನುಭವಗಳೇ ಕಲಿಸುತ್ತದೆ ಎಂದು ನೀವು ಒಪ್ಪಿಕೊಂಡಾಗ ಜೀವನದಲ್ಲಿ ದೊಡ್ಡ ಬದಲಾವಣೆ ಎನ್ನುವುದು ಬರುತ್ತದೆ. ಪ್ರತಿದಿನ ತನ್ನೊಂದಿಗೆ ತಾನು ಪ್ರಾಮಾಣಿಕವಾಗಿ ಇರಲು ಪ್ರಯತ್ನಿಸುವಂತಹ ಮನುಷ್ಯನಿಗೆ ಬೇರೆಯವರ ಮುಂದೆ ತನ್ನನ್ನು ತಾನು ಸಾಬೀತುಪಡಿಸುವಂತಹ ಅಗತ್ಯವೇ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಶ್ರಮಕ್ಕೆ, ನಿಮ್ಮ ಬೆಳವಣಿಗೆಗೆ ಒಂದಲ್ಲ ಒಂದು ದಿನ ದೇವರು ಕರುಣೆಯನ್ನು ಮಾಡೇ ಮಾಡುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಇಂದು ನಿಮ್ಮನ್ನು ಯಾರು ಕಡೆಗಣಿಸಿ ನೋಡಿದ್ದಾರೆಯೋ ಅವರೇ ಮುಂದೆ ಒಂದು ದಿನ ನಿಮ್ಮ ಬಗ್ಗೆ ಜನರಲ್ಲಿ ಹೊಸ ವಿಚಾರವನ್ನು, ನಿಮ್ಮ ಪರಿಚಯವನ್ನು ಮಾಡಿಸುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಹಲವು ಬಾರಿ ಜೀವನ ನಿಮ್ಮನ್ನು ಒಂಟಿ ಮಾಡುವುದೇ ಇಲ್ಲ, ಬದಲಿಗೆ ನಿಮ್ಮನ್ನು ಭೇಟಿ ಮಾಡಲು ಸ್ವಲ್ಪ ದೂರವನ್ನು ಸೃಷ್ಟಿ ಮಾಡುತ್ತದೆ. ಯಾವುದೇ ಸದ್ದಿಲ್ಲದೆ ನೀವು ಸರಿಯಾದ ಕೆಲಸವನ್ನು ಮಾಡುತ್ತಾ ಇದ್ದರೆ ತಡವಾದರೂ ಕೂಡ ಸರಿ, ಅದರ ಪರಿಣಾಮ ಎನ್ನುವುದು ಬಹಳ ಆಳವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಕರುಣೆ, ನಿಮ್ಮ ದಯೆ, ನಿಮ್ಮ ದಾಕ್ಷಿಣ್ಯತೆ, ನಿಮ್ಮ ಧರ್ಮ ಪಾಲನೆಯ ಗುಣ ನಿಮ್ಮನ್ನು ಎತ್ತರವಾಗಿರುವಂತಹ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀವು ಎಷ್ಟು ಹೇಳಿದ್ದೀರಿ ಎನ್ನುವುದನ್ನು ಜೀವನ ನೋಡುವುದಿಲ್ಲ. ಕಷ್ಟದ ಸಮಯದಲ್ಲಿ ನೀವು ಎಷ್ಟು ಸಹಿಸಿಕೊಂಡು ಇದ್ದೀರಿ ಎನ್ನುವುದನ್ನು ಅದು ನೋಡುತ್ತದೆ. ಜೀವನದಲ್ಲಿ ಏನೇ ಕಷ್ಟ ಸುಖ ಬಂದರೂ ಕೂಡ ಎಲ್ಲವನ್ನ ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯನಾದವನು ನೋಡಬೇಕು. ಅಂದಾಗ ಮಾತ್ರ ಅವನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದುರ್ಬಲಗೊಳಿಸುವುದಿಲ್ಲ. ಕೆಲವು ಸೋಲುಗಳು ನಿಮ್ಮನ್ನು ಒಳಗಿನಿಂದ ಎಷ್ಟು ಶುದ್ಧಗೊಳಿಸುತ್ತವೆ ಅಂದರೆ ಮುಂದಿನ ದಾರಿ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತದೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರಿಯೋ ಆಗ ಮೊದಲ ಬಾರಿಗೆ ನೀವು ನಿಜವಾದ ಅಸ್ತಿತ್ವ ನಿಮಗೆ ಅರಿವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸೋಲಾಗುವುದೇ ಜೀವನದಲ್ಲಿ ಗೆಲುವನ್ನು ಸಾಧಿಸುವ ಸಲುವಾಗಿ ಎಂದು ಅರಿತುಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ಮನುಷ್ಯನಾದವನು ನೋಡಲೇಬೇಕು. ಅಂದಾಗ ಮಾತ್ರ ಮನುಷ್ಯ ಜೀವನದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಲೇಬೇಡಿ. ಯಾವಾಗ ನೀವು ಬೇರೆಯವರಿಂದ ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸಿಕೊಳ್ಳುತ್ತೀರಿಯೋ ಆಗ ಜೀವನದ ನಿಜವಾದ ತಿಳುವಳಿಕೆ ಬರುತ್ತದೆ. ಕೆಲವೊಮ್ಮೆ ಹಿಂದೆ ಉಳಿಯುವುದು ಸೋಲಲ್ಲ, ಬದಲಿಗೆ ನೀವು ನಿಮ್ಮದೇ ವೇಗದಲ್ಲಿ ನಡೆಯಬೇಕು ಎನ್ನುವುದು ಸೂಚನೆಯಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸೋಲುಗಳೇ ಜೀವನದಲ್ಲಿ ಪಾಠವನ್ನು ಕಲಿಸುತ್ತದೆ ಎನ್ನುವುದನ್ನು ಕೂಡ ಮರೆಯಬಾರದು. ಖಂಡಿತವಾಗಿಯೂ ಕೂಡ ಸೋಲಾಗುವುದೇ ಒಳ್ಳೆಯದನ್ನು ಕಲಿಸುವ ಸಲುವಾಗಿ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ ನಿಮ್ಮ ಮೇಲೆ ನಿಮಗೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಗಾಢವಾಗಿ ಇದ್ದಾಗ. ಯಾವ ಮನುಷ್ಯ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ತನ್ನನ್ನು ತಾನು ನಿಭಾಯಿಸಿಕೊಳ್ಳಲು ಕಲಿಯುತ್ತಾನೆಯೋ ಅವನಿಗೆ ಪರಿಸ್ಥಿತಿಗಳು ಎಂದಿಗೂ ಕೂಡ ಶಾಶ್ವತ ಭಾರವಾಗುವುದಿಲ್ಲ.
ಹೇಳದೆಯೇ ಮನಸ್ಸಿಗೆ ಇಳಿಯುವಂತಹ ಮಾತುಗಳೇ ಜೀವನದ ಅತ್ಯಂತ ಆಳವಾಗಿರುವಂತಹ ಮಾತುಗಳು. ಈ ಮಾತುಗಳನ್ನು ನೀವು ಅರಿತು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಕಲ್ಪನೆಗಳು, ನಿಮ್ಮ ಯೋಜನೆಗಳು, ನಿಮ್ಮ ಗುರಿಗಳು, ನಿಮ್ಮ ಎಲ್ಲವೂ ಕೂಡ ನೆರವೇರುತ್ತವೆ. ಯಾವಾಗ ನೀವು ಪರಿಸ್ಥಿತಿಗಳನ್ನು ಒಪ್ಪಿಕೊಳ್ಳಲು ಕಲಿಯುತ್ತೀರಿಯೋ ಆಗ ಅದೇ ಪರಿಸ್ಥಿತಿ ನಿಮಗೆ ಮುಂದೆ ಸಾಗುವಂತಹ ಶಕ್ತಿಯನ್ನು ನೀಡುತ್ತದೆ. ಪ್ರತಿದಿನ ನಿಮಗೆ ಹೊಸತನ್ನು ನೀಡಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ಶುದ್ಧಗೊಳಿಸುತ್ತದೆ. ಯಾವಾಗ ನೀವು ಬದುಕನ್ನು ತೋರಿಕೆಯಿಂದ ಹೊರಬಂದು ಸರಳತೆಯಲ್ಲಿ ಬದುಕಲು ಕಲಿಯುತ್ತೀರಿಯೋ ಆಗ ಜೀವನದ ನಿಜವಾದ ಮೌಲ್ಯ ನಿಮಗೆ ಅರ್ಥವಾಗುತ್ತದೆ. ತೋರಿಕೆಯ ಬದುಕು ಎನ್ನುವುದು ಖಂಡಿತವಾಗಿಯೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಎಂತಹ ಸ್ಥಿತಿಯಲ್ಲಿ ನಾವು ಇದ್ದರೂ ಕೂಡ ಮೊದಲು ಬೆಳೆದು ಬಂದಂತಹ ಹಾದಿಯನ್ನು ಎಂದಿಗೂ ಕೂಡ ಮರೆಯಲೇಬಾರದು. ಮೊದಲು ನಮ್ಮನ್ನು ಸಹಕರಿಸಿದವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಯಾರು ತನ್ನ ಮನಸ್ಸಿನ ಮಾತು ಕೇಳಲು ಕಲಿಯುತ್ತಾನೆಯೋ ಅವನಿಗೆ ಗುಂಪಿನಲ್ಲಿಯೂ ಕೂಡ ದಾರಿ ಎನ್ನುವುದು ಸಿಗುತ್ತದೆ. ಕೆಲವೊಮ್ಮೆ ಸುಮ್ಮನೆ ಇರುವುದು ಸೋಲಲ್ಲ, ಬದಲಿಗೆ ನೀವು ಅನವಶ್ಯಕವಾಗಿ ಶಕ್ತಿ ವ್ಯರ್ಥ ಮಾಡಲು ಬಯಸುವುದಿಲ್ಲ ಎನ್ನುವುದರ ಸಂಕೇತವಾಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಕಷ್ಟ ಸಮಯ ಎನ್ನುವುದು ಎಲ್ಲರಿಗೂ ಕೂಡ ಬಂದೇ ಬರುತ್ತದೆ. ಆ ಸಮಯವನ್ನು ಹೇಗೆ ನೀವು ನಿಭಾಯಿಸುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ನಾಳೆಯ ದಿನ ಎನ್ನುವುದು ಅವಲಂಬಿತವಾಗಿರುತ್ತದೆ. ಜೀವನದಲ್ಲಿ ಅತ್ಯಂತ ನಂಬಿಕಸ್ಥ ವಿಷಯ ಏನೆಂದರೆ ನಿಮ್ಮ ಆಲೋಚನೆ. ಏಕೆಂದರೆ ಪರಿಸ್ಥಿತಿ ಹೇಗೆ ಇರಲಿ ಅದು ನಿಮ್ಮ ಜೊತೆಗೆ ಇರುತ್ತದೆ. ಯಾವಾಗ ನೀವು ನಿಮ್ಮ ಅನುಭವಗಳಿಂದ ಓಡಿ ಹೋಗುವುದನ್ನು ಕಲಿಯುತ್ತೀರಿಯೋ ಆಗ ಅದೇ ಅನುಭವಗಳು ನಿಮ್ಮನ್ನು ಅತ್ಯುತ್ತಮವಾಗಿರುವಂತಹ ಗುರುವಾಗಿಸುತ್ತದೆ. ಅನುಭವ ಎನ್ನುವುದು ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವಿಚಾರಗಳಲ್ಲಿ ಒಂದಲ್ಲ ಒಂದು ವಿಷಯವನ್ನು ಕಲಿಸುತ್ತದೆ. ಜೀವನದಲ್ಲಿ ಪಾಠವನ್ನು ಅದು ಕಲಿಸುತ್ತದೆ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ, ನಿಮ್ಮ ಎಲ್ಲ ಆಶೋತ್ತರಗಳನ್ನು ನೆರವೇರಿಸುತ್ತಾನೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.